ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕವಿತಾ ಲಾಕ್ಸ್ ಅಂಡ್ ಟಿಪ್ಸ್. ಎಲ್ಲ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ತಿಳಿದೀನಿ. ನೋಡಿ ಫ್ರೆಂಡ್ಸ್, ತುಂಬಾನೇ ಗಲೀಜಾಗಿರೋ ಟಾಯ್ಲೆಟ್ ರೂಮ್ ನ ಯಾವ ತರ ನೀವು ಸುಲಭವಾಗಿ ಕ್ಲೀನ್ ಮಾಡ್ಕೋಬಹುದು. ಅದೇ ತರ ನೋಡಿ, ಯಾರ ಮನೇಲೆಲ್ಲ ತುಂಬಾನೇ ಸೊಳ್ಳೆಗಳಿದೆ ನೋಡಿ, ಸೊಳ್ಳೆಗಳಿಂದ ಅನೇಕ ಕಾಯಿಲೆಗಳೆಲ್ಲ ಬರ್ತಿದೆ. ಡೆಂಗು, ಚಿಕನ್ ಗುನ್ಯಾ ಇನ್ನ ಬೇರೆ ಬೇರೆ ಒಂದು ಜ್ವರಗಳೆಲ್ಲ ಬರ್ತಿರತ್ತೆ. ಅದರಿಂದ ನೋಡಿ, ನಾವು ಮನೆಯಲ್ಲಿ ಯಾವ ತರ ಸುಲಭವಾಗಿ ಸೊಳ್ಳೆನ ಓಡಿಸಬಹುದು ಅಂತ ಸಹ ತೋರಿಸ್ಕೊಡ್ತೀನಿ. ನೋಡಿ, ಅದಕ್ಕೆ ನಾನು ಮೊದಲನೇದಾಗಿ ಒಂದು ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ಇದು ಬಂದು ಯಾವ ತರ ನೀವು ಟಾಯ್ಲೆಟ್ ರೂಮ್ ನ ಕ್ಲೀನ್ ಮಾಡ್ಕೋಬಹುದು ಅಂತ. ನೋಡಿ, ನಾನು ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ರಂಗೋಲಿ ಪುಡಿನ ಇಲ್ಲಿ ತಗೊಂಡಿದ್ದೀನಿ. ರಂಗೋಲಿ ಪುಡಿ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ. ನೋಡಿ, ಆ ರಂಗೋಲಿ ಪುಡಿ ಜೊತೆಗೆ ನಾನು ಸ್ವಲ್ಪ ಸಬೀನಾ ಪೌಡರ್ನ ಹಾಕೊಳ್ತಾ ಇದೀನಿ. ಫ್ರೆಂಡ್ಸ್, ನೀವು ಇದನ್ನ ಮಾಡಿದ್ದೆ ಆದ್ರೆ ನೀವು ತುಂಬಾ ದಿನವರೆಗೂ ಇದು ತುಂಬಾ ನೀಟ್ ಆಗಿರುತ್ತೆ. ಯಾವುದೇ ತರ ಒಂದು ಕೊಳೆ ಏನು ಇರೋದಿಲ್ಲ, ನೀಟಾಗಿ ಕ್ಲೀನ್ ಆಗಿ ಹೋಗುತ್ತೆ ಫ್ರೆಂಡ್ಸ್. ನೋಡಿ, ಈ ಸಬೀನಾ ಪೌಡರ್ ಹಾಕಿದ್ದಾದ್ಮೇಲೆ ಇದಕ್ಕೆ ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ನಾನು ಸ್ವಲ್ಪ ನೋಡಿ ಉಪ್ಪು ಹಾಕೊಳ್ತಾ ಇದೀನಿ. ಉಪ್ಪು ಅಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಇದ್ದೇ ಇರುತ್ತೆ, ಅದು ಸಹ ಅಷ್ಟೇ. ನೋಡಿ, ಉಪ್ಪು ಕರೆನ ಉಪ್ಪಿಂದಾನೇ ತೆಗಿಬೇಕಂತಾರಲ್ಲ, ಅದೇ ತರ ನೋಡಿ ಆ ಉಪ್ಪಿಂದ ನಾವು ಉಪ್ಪು ಕರೆನೆಲ್ಲ ನೀಟಾಗಿ ತೆಗಿಬೋದು. ನೋಡಿ ಫ್ರೆಂಡ್ಸ್, ಇದ್ರಲ್ಲಿ ಹಾಕಿರೋ ಪ್ರತಿಯೊಂದು ಇಂಗ್ರೀಡಿಯೆಂಟ್ ಅಷ್ಟೇ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ನೀವು ಬೇಕಾದ್ರೆ ಇನ್ನೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡಿ ನೀವು ಬೇಕಾದ್ರೆ ಸ್ಟೋರ್ ಮಾಡಿ ಇಟ್ಕೊಬಹುದು. ನೀವು ಯಾವಾಗ ಬೇಕೋ ಅವಾಗೆಲ್ಲ ಇದನ್ನ ಬಳಸಬಹುದು ಫ್ರೆಂಡ್ಸ್. ನೀವು ಇದನ್ನ ಮಾಡಿದ್ದಾದ್ರೆ ತುಂಬಾನೇ ಒಂದು ಟಾಯ್ಲೆಟ್ ರೂಮ್ ಅಲ್ಲಿರೋ ನಲ್ ಆಗ್ಬೋದು, ಶಿಂಕ್ ಆಗ್ಬೋದು, ಒಂದು ಟೈಲ್ಸ್ ಆಗ್ಬೋದು, ಪ್ರತಿಯೊಂದು ಅಷ್ಟೇ ತುಂಬಾನೇ ಶೈನಿ ಆಗಿರುತ್ತೆ. ಒಂದು ಬ್ಲೀಚ್ ಮಾಡ್ದಂಗಿರುತ್ತೆ ಫ್ರೆಂಡ್ಸ್. ತುಂಬಾನೇ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ ಈ ಪೌಡರ್ ಅಂತೂ. ನೋಡಿ ನೋಡಿ, ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಬಿಟ್ಟು ನೋಡಿ, ಎಲ್ಲೆಲ್ಲಿ ಗಲೀಜಾಗಿದೆಯೋ ಅಲ್ಲೆಲ್ಲ ನಾವು ನೀಟಾಗಿ ಇದನ್ನ ಹಾಕೊಂಡ್ಬಿಡೋಣ. ನೋಡಿ, ಪೌಡರ್ನ ಹಾಕೊಳ್ತಾ ಇದೀನಿ. ಈ ಪೌಡರ್ ನೋಡಿ, ನೀವು ಜಾಸ್ತಿ ಹೊತ್ತು ಬಿಡೋ ಅವಶ್ಯಕತೆ ಏನೂ ಇಲ್ಲ ಫ್ರೆಂಡ್ಸ್. ನೀವು ಸ್ವಲ್ಪ ಲೈಟ್ ಆಗಿ ನೀವು ಅದನ್ನ ಹಾಕಿದ ತಕ್ಷಣ ಲೈಟ್ ಆಗಿ ಯಾವ್ದಾದ್ರು ಒಂದು ನಿಮ್ಮ ಬಚ್ಚಲ್ ಮನೆಯಲ್ಲಿ ಸ್ಕ್ರಬ್ಬರ್ ಯಾವ್ದು ಯೂಸ್ ಮಾಡ್ತೀರೋ ಅದರಲ್ಲಿ ನೀವು ಚೆನ್ನಾಗಿ ಸ್ಕ್ರಬ್ ಮಾಡಿ ತೊಳ್ದ್ರೆ ಸಾಕು. ತುಂಬಾನೇ ನೀಟಾಗಿ ಕ್ಲೀನ್ ಆಗುತ್ತೆ. ನೀವೇ ನೋಡ್ಬೋದು, ನಿಮ್ ಮುಂದೆ ಮಾಡಿ ತೋರಿಸಿದೀನಿ. ಅದೇ ತರ ನೋಡಿ, ಟೈಲ್ಸು ಅಷ್ಟೇ. ಅದ್ರ ಮೇಲೆನು ಸ್ವಲ್ಪ ನೀವು ಈ ಪೌಡರ್ನ ಏನ್ ಮಾಡಿಟ್ಕೊಂಡಿದ್ದೀರೋ ಅದನ್ನೆಲ್ಲ ಪೂರ್ತಿ ಚಿಮ್ಕಿಸ್ಬಿಡಿ. ಎಲ್ಲಾ ಕಡೆ ಪೂರ್ತಿ ಚಿಮ್ಕಿಸಿದ್ದಾದ್ಮೇಲೆ ಒಂದು ಪಕ್ಕೆ ಅಥವಾ ಏನಾದ್ರೂ ನೀವು ಏನ್ರಲ್ಲಿ ಉಜ್ಜುತ್ತೀರೋ ಅದರಲ್ಲಿ ನೀವು ಬ್ರಷ್ ಹಾಕುವುದು, ಎಂದ್ರಲ್ಲಾದ್ರೂ ಸ್ವಲ್ಪ ಲೈಟ್ ಆಗಿ ಈ ತರ ಸ್ಕ್ರಬ್ ಮಾಡ್ಕೊಂಡ್ರು ಸಾಕು. ನೋಡಿ ಫ್ರೆಂಡ್ಸ್, ತುಂಬಾ ನೀಟಾಗಿ ಕೊಳೆ ಎಲ್ಲ ಹೊಟ್ಟೋಗ್ಬಿಡುತ್ತೆ. ತುಂಬಾನೇ ಶೈನಿ ಆಗಿರುತ್ತೆ. ಮತ್ತೆ ನೋಡಿ, ಒಂಥರ ಒಂದು ಉಪ್ಪು ಕರೆ ಆಗ್ಬೋದು, ಬೇರೆ ಒಂದು ಬ್ಯಾಡ್ ಸ್ಮೆಲ್ ಆಗ್ಬೋದು, ಏನು ಇರೋದಿಲ್ಲ ಫ್ರೆಂಡ್ಸ್. ತುಂಬಾನೇ ನೀಟಾಗಿ ಕಾಣುತ್ತೆ. ನೋಡಿ, ಈ ತರ ಒಂದು ನೀರ್ ಹಾಕ್ಬಿಟ್ಟು ನೀವು ನೀಟಾಗಿ ತೊಳೆದ್ಬಿಟ್ರೆ ಸಾಕು. ಮತ್ತೆ ತುಂಬಾನೇ ಶೈನಿ ಆಗಿರುತ್ತೆ. ನೀವು ಬೇಗ ತೊಳೆಯೋ ಅವಶ್ಯಕತೆನೇ ಇರೋದಿಲ್ಲ. ಮತ್ತೆ ಒಂದು ಟೈಲ್ಸ್ ಹಾಕ್ಬೋದು, ನೀವು ನಲ್ ಸಹ ತೊಳ್ಕೊಬಹುದು. ಒಂದು ಸ್ಟೀಲ್ ನಲ್ ಇರತ್ತಲ್ಲ, ಅದನ್ನೆಲ್ಲ ನೀವು ನೀಟಾಗಿ ಇದರಿಂದಾನೇ ತೊಳ್ಕೊಬಹುದು. ಪೂರ್ತಿ ಟಾಯ್ಲೆಟ್ ರೂಮ್ ನ ಈ ತರ ನೀವು ಮಾಡಿ ನೀಟಾಗಿ ತೊಳೆದಿಟ್ಕೊಬಹುದು ಫ್ರೆಂಡ್ಸ್. ನೋಡಿ, ನಾನು ಮಾಡಿರೋ ಈ ಟಿಪ್ಸ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕೊಡೋದು ಮಾತ್ರ ಮರಿಬೇಡಿ. ನೋಡಿ ಫ್ರೆಂಡ್ಸ್, ಅದೇ ತರ ನಾನು ನಿಮ್ಗೆ ನೆಕ್ಸ್ಟ್ ಟಿಪ್ಸ್ ತೋರಿಸ್ಕೊಡ್ತಾ ಇದೀನಿ. ಯಾರ ಮನೆಯಲ್ಲಿ ತುಂಬಾನೇ ಸೊಳ್ಳೆ ಇದೆ ಅಂತಾರೋ ಅವ್ರಿಗೋಸ್ಕರ ತೋರಿಸ್ಕೊಡ್ತಾ ಇದೀನಿ. ನೋಡಿ, ಇದಕ್ಕೆ ಸ್ವಲ್ಪ ನೀರ್ ಹಾಕೊಂಡ್ಬಿಡಿ. ಸೊಳ್ಳೆ ಕಾಯಿಲ್ ಮೇಲೆ ನೀರ್ ಹಾಕೊಂಡ್ಬಿಟ್ಟು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಚೆನ್ನಾಗಿ ಪೀಸ್ ಮಾಡ್ಕೊಂಡ್ಬಿಡಿ ಫ್ರೆಂಡ್ಸ್. ಈ ತರ ಮುರ್ಕೊಂಡ್ಬಿಡಿ. ಮುರಿದ್ಬಿಟ್ಟು ನೋಡಿ, ಇವಾಗ ಕೆಲವ್ರಿಗೆ ಇದ್ರದ್ದು ಹೊಗೆ ತಗೊಂಡ್ರೆ ಆಗಲ್ಲ. ಚಿಕ್ಕ ಮಕ್ಳಿರೋ ಈ ತರ ಒಂದು ಬತ್ತಿನ ನಾವು ಹಚ್ಚಕ್ ಆಗಲ್ಲ, ಸೊಳ್ಳೆ ಬತ್ತಿನ. ನೋಡಿ, ಅದಕ್ಕೆ ನಾನು ಅದನ್ನ ಚಿಕ್ಕದಾಗಿ ಮುರಿದ್ಬಿಟ್ಟು ಸ್ವಲ್ಪ ಸ್ಯಾನಿಟೈಸರ್ ನಾನು ಹಾಕೊಂಡಿದೀನಿ. ನೋಡಿ, ಈ ತರ ನೀವು ಮಾಡಿದ್ದೆ ಆದ್ರೆ ನಿಮ್ಗೆ ದೊಡ್ಡವ್ರಿಗಾಗ್ಲಿ ಚಿಕ್ಕವ್ರಿಗಾಗ್ಲಿ ಇದರಿಂದ ಯಾವುದೇ ರೀತಿ ಹಾನಿ ಆಗೋದಿಲ್ಲ. ಮತ್ತೆ ನಿಮ್ ಮನೇಲಿ ಒಂದು ಸೊಳ್ಳೆನೂ ಇರೋದಿಲ್ಲ. ಅದಾದ್ಮೇಲೆ ನೋಡಿ ಫ್ರೆಂಡ್ಸ್, ಇದಕ್ಕೆ ಸ್ವಲ್ಪ ಸೋಡಾನ ನಾನು ಇದಕ್ಕೆ ಹಾಕೊಂಡಿದೀನಿ. ಸೋಡಾ ಹಾಕ್ಬಿಟ್ಟು ನೆಕ್ಸ್ಟ್ ಇಂಗ್ರೀಡಿಯೆಂಟ್ ಬಂದ್ಬಿಟ್ಟು ಇದಕ್ಕೆ ನಾನು ವೆನಿಗರ್ ಸಹ ಇದಕ್ಕೆ ಹಾಕೊಳ್ತಾ ಇದೀನಿ. ವೆನಿಗರ್ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ನಿಂಬೆಹಣ್ಣು ಸಹ ಹಿಂಡ್ತಿದೀನಿ. ನೀವು ಬೇಕಾದ್ರೆ ಇದು ಆಪ್ಷನಲ್, ಬೇಕಾದ್ರೆ ಹಾಕೊಬಹುದು, ಇಲ್ಲಾಂದ್ರೆ ಇಲ್ಲ. ವೆನಿಗರ್ ಹಾಕಿದ್ರು ಸಾಕು. ಇದನ್ನ ಚೆನ್ನಾಗಿ ಸ್ವಲ್ಪ ನೀರ್ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಹೊತ್ತು ಹಾಗೆ ಬಿಟ್ಬಿಡಿ. ಅದಾದ್ಮೇಲೆ ಇದನ್ನ ಒಂದು ಬಟ್ಲಲ್ಲಿ ನೀಟಾಗಿ ಶೋಧಿಸ್ಕೊಬೇಕಾಗತ್ತೆ. ಆ ಶೋಧಿಸ್ಕೊಂಡಿರೋ ನೀರ್ನ ನೀವು ಒಂದು ಬಾಟ್ಲಲ್ಲಿ ಹಾಕೊಂಡ್ಬಿಟ್ಟು, ಒಂದು ಸ್ಪ್ರೇ ಬಾಟ್ಲಲ್ಲಿ ಹಾಕೊಂಡು ನಿಮ್ಮ ಮನೇಲಿ ಎಲ್ಲೆಲ್ಲ ಸೊಳ್ಳೆ ಓಡಾಡುತ್ತೆ ಅಂತೀರೋ ಅಲ್ಲೆಲ್ಲ ನೀವು ಇದನ್ನ ಸ್ಪ್ರೇ ಮಾಡೋದ್ರಿಂದ ನಿಮ್ಮ ಮನೆಯಲ್ಲಿ ಒಂದು ಸೊಳ್ಳೆನೂ ಬರೋದಿಲ್ಲ, ಮತ್ತೆ ಇರೋದು ಇಲ್ಲ, ಮತ್ತೆ ಬರೋದಿಲ್ಲ ಫ್ರೆಂಡ್ಸ್. ಒಂದ್ಸಲ ಟಿಪ್ಸ್ ನ ಟ್ರೈ ಮಾಡಿ ನೋಡಿ. ನಾನು ಮಾಡಿರೋ ಟಿಪ್ಸ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮಾತ್ರ ಮರಿಬೇಡಿ. ಅದೇ ತರ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೆಲ್ ಬಟನ್ ಕ್ಲಿಕ್ ಮಾಡಿ, ಇನ್ನೂ ಹೆಚ್ಚಾಗಿ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ. ನಾನು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ಯಾಮಿಲಿ ಮತ್ತೆ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.